ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಚೋಲೆ ಮಸಾಲೆಯನ್ನು ಮಾಡೋ ವಿಧಾನವನ್ನು ತಿಳ್ಕೊಳ್ಳೋಣ. ಚಪಾತಿ, ರೋಟಿ, ಪೂರಿ ಇದಕ್ಕೆಲ್ಲ ಇದನ್ನು ಸೈಡ್ ಡಿಶ್ ಆಗಿ ನಾವು ಬಳಸಬಹುದು. ರುಚಿ ಬಹಳನೇ ಚೆನ್ನಾಗಿರುತ್ತೆ, ಹಾಗೆ ಪ್ರೋಟೀನು ಕೂಡ ನಮಗೆ ಸಿಗುತ್ತೆ. ಕಾಬೂಲ್ ಕಡಲೆಯಿಂದ ಇದನ್ನು ಮಾಡುವಂಥದ್ದು. ಮೊದಲಿಗೆ ನಮಗೆ ಬೇಕಾಗಿರೋ ಪ್ರಮಾಣದಲ್ಲಿ ಕಾಬೂಲ್ ಕಡಲೆಯನ್ನು ನೆನೆಸಿ ಇಟ್ಕೋಬೇಕು. ಒಂದು 5 ರಿಂದ 6 ಗಂಟೆ ಇದು ನೆನೆಯಬೇಕಾಗತ್ತೆ. ಈಗ ಕುಕ್ಕರ್ನಲ್ಲಿ ಇದನ್ನು ನೀರು ಮತ್ತು ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಸೇರಿಸಿ 3 ರಿಂದ 4 ವಿಷಿಲ್ಲು ಹಾಕಿಸ್ಕೋಬೇಕು. ಕಡಲೆ ಸ್ವಲ್ಪ ಮೆತ್ತಗೆ ಬೆಂದ್ರೇ ಜೀರ್ಣಕ್ಕೆ ಬರುತ್ತೆ, ಇಲ್ಲಾಂದರೆ ಸ್ವಲ್ಪ ಹಾರ್ಡ್ ಆಗುತ್ತೆ. ಈಗ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ. ಈ ರೀತಿ ನೀರನ್ನೆಲ್ಲ ಬಗ್ಸಿ ಸಪ್ರೇಟ್ ಮಾಡಿ ಇಟ್ಕೋಬೇಕು. ಈ ನೀರನ್ನು ಮತ್ತೆ ನಾವು ಉಪಯೋಗಿಸ್ಕೋಬೇಕಾಗತ್ತೆ, ಚೆಲ್ಲಬಾರ್ದು, ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ಒಂದು ಮಿಕ್ಸಿ ಜಾರ್ಗೆ 2 ದೊಡ್ಡ ಟೊಮೆಟೊವನ್ನು ಸ್ಲೈಸ್ ಮಾಡಿಕೊಂಡು ನುಣ್ಣಗೆ ರುಬ್ಕೊಂಡು ಪ್ಯೂರಿಯನ್ನು ತಯಾರು ಮಾಡ್ಕೊಳ್ಳೋಣ. ಈಗ ಒಂದು ಬಾಣಲೆಗೆ ಒಂದು ಸ್ವಲ್ಪ ಬೆಣ್ಣೆ ಹಾಗೆ ಎಣ್ಣೆ, ನಿಮಗೆ ಇಷ್ಟ ಇದ್ದರೆ ತುಪ್ಪ ಕೂಡ ಸೇರಿಸ್ಕೋಬಹುದು. ಇದಕ್ಕೆ ಮಸಾಲೆಗಳನ್ನು ಹಾಕ್ಕೊಳ್ಳೋಣ. ಇಡಿಯಾಗಿಯೇ 1 ಇಂಚು ಚಕ್ಕೆ, 4 ಲವಂಗ, 2 ಅನಾನಸ್ ಹೂವು, 1 ಏಲಕ್ಕಿ, 1 ಮಗ್ಗು, 1 ಟೀ ಚಮಚದಷ್ಟು ಜೀರಿಗೆಯನ್ನು ನಾನೀಗ ಹಾಕ್ಕೊಂಡಿದ್ದೀನಿ. ಮತ್ತು 1 ಪಲಾವ್ ಎಲೆಯನ್ನು ಸ್ಮೆಲ್ಗೆ ಅಂತ ಸೇರಿಸ್ಕೊಂಡಿರೋವಂಥದ್ದು. 2 ಬೆಳ್ಳುಳ್ಳಿ ಎಸಳನ್ನು ಕಟ್ ಮಾಡಿ ಇದಕ್ಕೆ ಹಾಕ್ಕೊಂಡಿದ್ದೀನಿ, ಒಳ್ಳೆ ಫ್ಲೇವರ್ ಕೊಡುತ್ತೆ. ಮಸಾಲೆಗೆ ಬೇಕಾಗಿರುವಂತಹ ಈ ಪದಾರ್ಥಗಳು ಒಂದು ಸ್ವಲ್ಪ ಸ್ಪೈಸಿಯಾಗಿ ಇರಬೇಕು ಅಂದರೆ ಸ್ವಲ್ಪ ಖಾರ ಹೆಚ್ಚಿಗೆ ಬಳಸ್ಕೋಬೇಕು. ಈಗ ಹಸಿಮೆಣಸಿನ್ಕಾಯಿ 1 ರುಚಿಗೆ, ಹಾಗೆ 2 ಈರುಳ್ಳಿ ಕಟ್ ಮಾಡ್ಕೊಂಡಿರೋವಂಥದ್ದನ್ನು ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಟೊಮೆಟೊ ನೀವು ಎಷ್ಟು ಹೆಚ್ಚಿಗೆ ಹಾಕ್ಕೋತೀರೋ ಅಷ್ಟು ಗ್ರೇವಿ ಬರುತ್ತೆ. ಈರುಳ್ಳಿಯನ್ನು ಹೀಗೆ ಫ್ರೈ ಮಾಡ್ಕೋಬೇಕು ಎಣ್ಣೆಗೆ ಹಾಕ್ಕೊಂಡು. ಈಗ 1 ಕಪ್ನಷ್ಟು ಕ್ಯಾಪ್ಸಿಕಮನ್ನು ನಾನು ಸೇರಿಸ್ಕೊಂಡಿದ್ದೀನಿ. ಕ್ಯಾಪ್ಸಿಕಮನ್ನು ಅಡುಗೆಯಲ್ಲಿ ಎಲ್ಲೆಲ್ಲ ಬಳಸ್ಬೋದು ಅಲ್ಲಿ ಬಳಸಿ, ಅದು ತುಂಬಾ ಒಳ್ಳೆಯದು. ನಿಮಗೆ ಇಷ್ಟ ಇಲ್ಲ ಅಂದರೆ ಇದನ್ನು ಸ್ಕಿಪ್ ಮಾಡ್ಬೋದು. ಈಗ 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದ್ರ ಜೊತೆಗೆ ಹಾಕ್ಕೊಂಡಿದ್ದೀನಿ. ಕರಿಬೇವಿನ ಎಲೆಗಳು ಒಂದು 10. ಎಲ್ಲನೂ ಹೀಗೆ ಹಾಗೆ ಮಧ್ಯಮ ಉರಿಯಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಹೋಗೋಣ. ಈಗ ರುಬ್ಬಿಟ್ಕೊಂಡಿದ್ವಲ್ಲ ಟೊಮೆಟೊ ಪ್ಯೂರಿ, ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಹುಳಿ ಟೊಮೆಟೊ ಆದರೆ ಒಂದು ಸ್ವಲ್ಪ ಕಡಿಮೆ ಬಳಸ್ಕೊಬೇಕಾಗತ್ತೆ. ಗಟ್ಟಿಯಾಗಿರೋವಂಥ ಟೊಮೆಟೊ ಆದರೆ ಒಂದು ಎಕ್ಸ್ಟ್ರಾ ಹಾಕ್ಕೊಂಡ್ರೂ ಕೂಡ ನಿಮಗೆ ಗ್ರೇವಿ ಚೆನ್ನಾಗಿ ಬರುತ್ತೆ, ಕಲರ್ಫುಲ್ಲಾಗಿ. ಈಗ ರುಚಿಗೆ ಬೇಕಾಗಿರೋಷ್ಟು ಉಪ್ಪು, ಅಂದರೆ ಕಾಳಿಗೆ ಈಗಾಗಲೇ ಹಾಕಿದ್ದೀವಿ, ಸ್ವಲ್ಪ ಕಡಿಮೆ ಬಳಸ್ಕೋಬೇಕು. 1 ಚಮಚದಷ್ಟು ಖಾರದ ಪುಡಿಯನ್ನು, 1 ಚಮಚ ಧನಿಯಾ ಪುಡಿಯನ್ನು, ಹಾಗೆ ಚೋಲೆ ಮಸಾಲೆ 1 ಚಮಚದಷ್ಟು ಹಾಕ್ಕೊಂಡಿದ್ದೀನಿ. ಅದು ಇಲ್ಲ ಅಂದರೆ ನೀವು ಗರಂ ಮಸಾಲೆ ಪೌಡ್ರನ್ನೇ ಹಾಕ್ಕೋಬೋದು, ಇಲ್ಲಾಂದರೆ ಪಾವ್ ಭಾಜಿ ಮಸಾಲ ಅಂತ ಸಿಗುತ್ತೆ, 1 ಚಮಚದಷ್ಟು ಅದನ್ನು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಅರಿಶಿನನೂ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ಎಲ್ಲನೂ ಸೇರಿಸಿ ಒಂದು ಸ್ವಲ್ಪ ನೀರು ಸೇರಿಸಿ ಕುದಿಸಿ, ಈಗ ಕಡಲೆಕಾಳನ್ನು ಅದಕ್ಕೆ ಹಾಕ್ಕೊಂಡಿದ್ದೀನಿ. ಮಸಾಲೆ ಎಲ್ಲ ಚೆನ್ನಾಗಿ ಕಡಲೆಗೆ ಹಿಡ್ಕೊಳ್ಳೋ ಹಾಗೆ, ಹೆಚ್ಚಿಗೆ ನೀರಿಗೆ ಬೇಡ, ಆಮೇಲೆ ಹಾಕ್ಕೊಳ್ಳೋಣ. ಈಗ ಉರಿಯನ್ನು ಕಡಿಮೆ ಇಟ್ಕೊಂಡು ಚೆನ್ನಾಗಿ ಇದನ್ನು ತಿರುಗಿಸ್ಕೊಳ್ಳಿ, ಮಸಾಲೆ ಎಲ್ಲನೂ ಕಡಲೆಗೆ ಅಂಟ್ಕೊಳ್ಳೋ ಹಾಗೆ. ಈಗ ಈ ಪಲಾವ್ ಎಲೆಯನ್ನು ತೆಗೆದುಬಿಡೋಣ. ಸ್ವಲ್ಪ ಈಗ ನೀರು ಸೇರಿಸಿ ಮುಚ್ಚಳನ ಮುಚ್ಚಿ ಬೇಯಿಸಿ, ಮಧ್ಯೆ ಮಧ್ಯೆ ತಿರುಗಿಸ್ಕೊಡ್ತಾ ತೆಗೆದು ಮುಚ್ಚಿ ನೋಡ್ತಾ ಇರಬೇಕು, ತಡ ಏನಾದರೂ ಅಂಟಿದೆಯಾ ಅಂತ. ಕಡಲೆ ಒಮ್ಮೊಮ್ಮೆ ತಡ ಅಂಟುತ್ತೆ. ಈಗ ನೋಡಿ, ಗ್ರೇವಿ ನಮಗೆ ಕಡಿಮೆ ಆಗ್ತಾ ಇದೆ. ಗ್ರೇವಿ ಬೇಕು ಅಂತಂದರೆ ಈ ಸ್ಟೆಪ್ನ ನೀವು ಫಾಲೋ ಮಾಡಲೇಬೇಕು. ಒಂದು 4 ಸ್ಪೂನಷ್ಟು ಕಡಲೆಯನ್ನು ತಗೊಂಡು ಆರಿಸಿ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಕೊಂಡು ಇದಕ್ಕೆ ಸೇರಿಸ್ಕೋಬೇಕು. ಈ ರೀತಿ ಸೇರಿಸ್ಕೊಂಡ್ರೆ ಮಾತ್ರ ನಿಮಗೆ ಹೆಚ್ಚಿಗೆ ಗ್ರೇವಿ ಸಿಗುತ್ತೆ, ರುಚಿನೂ ಹೆಚ್ಚಾಗುತ್ತೆ, ಇಲ್ಲಾಂದರೆ ಗ್ರೇವಿ ಬರೋದಿಲ್ಲ. ಇನ್ನು ನಾವು ಬ್ಯಾಚುಲರ್ಸು, ರುಬ್ಕೊಳ್ಳೋಕೆ ನಮ್ಮ ಹತ್ರ ಏನೂ ಇಲ್ಲ ಅಂದವ್ರಿಗೆ ಮತ್ತೊಂದು ಮೆಥಡು. 1 ಚಮಚದಷ್ಟು ಕಡಲೆ ಹಿಟ್ಟನ್ನು, ಅಂದರೆ ಬೋಂಡ ಮಾಡೋಕ್ಕೆ ಬಳಸ್ತೀವಲ್ವ, ಅದನ್ನು ಸ್ವಲ್ಪ ನೀರು ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಬೇಕಾದರೆ ಹಾಕ್ಕೋಬೋದು. ಇದು ರುಚಿನೂ ಚೆನ್ನಾಗಿರುತ್ತೆ, ಹಾಗೆ ನಿಮಗೆ ಗ್ರೇವಿನೂ ಬರುತ್ತೆ. ಈ 2ರಲ್ಲಿ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಆ ಒಂದು ಮೆಥಡನ್ನು ಮಾಡ್ಕೊಳ್ಳಿ. ಈಗ ನೋಡಿ, ಗ್ರೇವಿ ಬಂದಿದೆ. ಈಗ ಮಧ್ಯಮ ಉರಿಯಲ್ಲಿ ಒಂದು 2-3 ನಿಮಿಷ ಹಾಗೆ ಕುದಿಸ್ಕೋಬೇಕು. ನೀರು ಬೇಕು ಅಂದರೆ ನಾವು ಕಡಲೆದು ಬೇಯಿಸಿದ್ದು ನೀರು ಬಗ್ಸಿಟ್ಕೊಂಡಿದ್ವಲ್ಲ, ಅದನ್ನೇ ಬಳಸ್ಕೋಬೇಕು ಇಲ್ಲಿ.
ಈಗೆಲ್ಲ ಮಸಾಲೆ ಹೊಂದ್ಕೊಳ್ತಾ ಇದೆ ಕಾಳಿಗೆ, ಇನ್ನೇನು ರೆಡಿ ಆಗ್ತಾಯಿದೆ. ಈಗ ನೋಡಿ ಸ್ಟವನ್ನು ಸಿಮ್ನಲ್ಲಿ ಇಟ್ಟಿದ್ದೀನಿ. ಕೊನೆಗೊಂದಿಷ್ಟು ಕೊತ್ತಂಬರಿ ಸೊಪ್ಪನ್ನು ಅದಕ್ಕೆ ಹಾಕ್ಕೊಡೋಣ, ಹಚ್ಚಿಟ್ಕೊಂಡಿರೋ ಅಂಥದ್ದು. ಕೊನೆಗೆ ಒಂದು ಸ್ವಲ್ಪ ಕಸೂರಿ ಮೇಥಿ ಕ್ರಷ್ ಮಾಡಿ ಹೀಗೆ ಹಾಕ್ಕೊಂಡ್ರೆ ತುಂಬಾ ಘಮ ಚೆನ್ನಾಗಿರುತ್ತೆ. ಈಗ ನೋಡಿ ರೆಡಿ ಆಯಿತು ಹೋಮ್ ಮೇಡ್ ಚೋಲೆ ಮಸಾಲೆ. ನೀವು ಚಪಾತಿ ಪೂರಿಗೆ ಇದನ್ನು ಬಳಸ್ಕೋಬೋದು, ಬಹಳನೇ ರುಚಿಯಾಗಿರುತ್ತೆ. ಯಾವುದೇ ಆರ್ಟಿಫಿಷಿಯಲ್ ಫ್ಲೇವರು ಕಲ್ಲರು ಬಳಸದೆ ಇಲ್ಲಿ ನಾವು ಮಾಡಿರೋ ಅಂಥದ್ದು. ನೀರಿನಂಶ ಕಡಿಮೆ ಆದರೆ ಇನ್ನೂ ಸ್ವಲ್ಪ ನೀರನ್ನು ನೀವು ಸೇರಿಸ್ಕೋಬೋದು. ನೋಡಿ ಪಕ್ಕದಲ್ಲಿ ಹಾಗೆ ನಾನು ಚಪಾತಿನೂ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಚಪಾತಿ ಜೊತೆಗೆ ಈ ಕರ್ರಿಯನ್ನು ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ. ತುಂಬಾ ರುಚಿ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ರುಚಿನ ಖಂಡಿತ ಮಿಸ್ ಮಾಡ್ಕೋಬೇಡಿ. ಚೋಲೆ ಮಸಾಲೆ ರೆಸಿಪಿ ಇದೆ.